ಡಾಕ್ಟರ್ ಮಹಾದೇವ ಸ್ವಾಮಿ ಅವರೇ, ಡಾಕ್ಟರ್, ಈಗ ಸಾಮಾನ್ಯವಾಗಿ ಒಬೇಸಿಟಿ, ಹಾರ್ಟ್ ಅಟ್ಯಾಕ್ ಅಂದಾಗ ಆಲ್ಮೋಸ್ಟ್ ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತ ಹೆಚ್ಚಾಗಿರೋದ್ರಿಂದ ಈ ಬಗ್ಗೆ ಜನರಿಗೆ ಸ್ವಲ್ಪ ಮಟ್ಟದ ಮಾಹಿತಿ ಇದೆ. ಸೊ ಹೇಗೆ ಒಬೇಸಿಟಿ ಹೃದಯ ವೈಫಲ್ಯತೆಗೆ ಕಾರಣವಾಗುತ್ತೆ ಅಂತ? ಹೌದು, ಈ ಬದಲಾದ ಜೀವನ ಶೈಲಿಯಿಂದ ಒಬೆಸಿಟಿ ಅನ್ನೋದು ಒಂದು ಗ್ಲೋಬಲ್ ಎಪಿಡೆಮಿಕ್ ಆಗಿ ಹೊರಹೊಮ್ಮಿದೆ. ನಮ್ಮಲ್ಲಿ ಬದಲಾದ ಆಹಾರ ಮತ್ತು ಕಡಿಮೆಯಾದ ವ್ಯಾಯಾಮ, ಇದರಿಂದ ಅತಿ ಹೆಚ್ಚು ಬೊಜ್ಜು ಬರೋದು, ಒಬೆಸಿಟಿ ಅನ್ನುವಂಥದ್ದು 6ರಲ್ಲಿ ಒಬ್ಬರಿಗೆ ಇದಿರುತ್ತೆ. ಇನ್ನೂ ಒಂದು 50% ಜಾಸ್ತಿ ಓವರಾಲ್ ಯಂಗ್ ಪಾಪ್ಯುಲೇಷನ್ಗೆ ಅವರಿಗೆ ಓವರ್ ವೇಟ್ ಅಥವಾ ಒಬೆಸಿಟಿ ಅನ್ನೋದಿರುತ್ತೆ. ಈವನ್ ಇದೆಲ್ಲದರಿಂದನೂ ಕೂಡ ಹಾರ್ಟ್ನ ರಿಸ್ಕ್ ಜಾಸ್ತಿ ಆಗುತ್ತೆ. ಒಬೆಸಿಟಿ ಇದ್ದವರಲ್ಲಿ ಅವ್ರಿಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರೋದು ಮತ್ತು ಡಯಾಬಿಟೀಸ್ ಬರೋದು ರಿಸ್ಕ್ ಜಾಸ್ತಿ, ಮತ್ತು ಅದರಲ್ಲಿ ಕೂಡ ಬ್ಲಡ್ ಪ್ರೆಷರು ಮತ್ತು ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನೋದು ಜಾಸ್ತಿ ಇರುತ್ತೆ. ಇದೆಲ್ಲದರಿಂದನೂ ಕೂಡ ಅವ್ರಿಗೆ ತುಂಬ ಚಿಕ್ಕ ವಯಸ್ಸಲ್ಲಿ ಹಾರ್ಟ್ ಅಟ್ಯಾಕ್ ಆಗೋದು, ಸ್ಟ್ರೋಕ್ ಆಗೋ ರಿಸ್ಕ್ ಇರುತ್ತೆ. ಅವ್ರಿಗೆ ಈ ಒಬೆಸಿಟಿ ಪೇಷಂಟ್ಸ್ಗೆ ಹಾರ್ಟ್ ಅಟ್ಯಾಕ್, ಸ್ಟ್ರೋಕ್ ಅಲ್ಲದೇ ಕೂಡ ಅವರಿಗೆ ಹಾರ್ಟ್ ಫೇಲ್ಯೂರ್ ಅಂತ ಆಗುತ್ತೆ. ಒಂದು ಒಬೆಸಿಟಿ ಇದ್ದವರಿಗೆ ಹಾರ್ಟ್ ಮಸಲ್ನಲ್ಲಿ ಸ್ವಲ್ಪ ಸ್ಟ್ರಕ್ಚರಲ್ ಚೇಂಜಸ್ ಆಗುತ್ತೆ. ಮತ್ತು ಇದೇ ಒಬೆಸಿಟಿ ಇದ್ದವರಿಗೆ ಮತ್ತು ಸ್ವಲ್ಪ ಹಾರ್ಟ್ ರಿದಮ್ ಡಿಸಾರ್ಡರ್ಸ್ ಅಂತ ಆಗುತ್ತೆ, ಏಟ್ರಿಯಲ್ ಫಿಬ್ರಿಲೇಷನ್ಸ್ ಅಂತ ಆಗುತ್ತೆ. ಮತ್ತು ತುಂಬ ಜನಕ್ಕೆ ಕ್ಲಾಟ್ ಟೆಂಡೆನ್ಸಿ ಕೂಡ ಜಾಸ್ತಿ ಆಗುತ್ತೆ, ವೀನಸ್ ಥ್ರಾಂಬೋಎಂಬೋಲಿಸಮ್ ಅಂತ ಹೇಳ್ತೀವಿ. ಮತ್ತು ತುಂಬ ಜನಕ್ಕೆ ಇದು ಸ್ಲೀಪ್ ಏಪ್ನಿಯಾ ಅನ್ನೋದು ಇರುತ್ತೆ. ಸೊ ಇದರೆಲ್ಲ ಕಾರ್ಡಿಯಕ್ ಸಿಂಪ್ಟಮ್ಸ್ ಇಂದ ಅವರ ಓವರಾಲ್ ಲೈಫ್ ಸ್ಪ್ಯಾನ್ ಕಡಿಮೆ ಆಗುತ್ತೆ. ಆಲ್ಮೋಸ್ಟ್ ಒಂದು 65 to 70% ಅವರಿಗೆ ಮಾರ್ಟಾಲಿಟಿ ಅದು ಕಾರ್ಡಿಯೋವ್ಯಾಸ್ಕುಲರ್ ಡಿಸೀಸಿಂದ ಆಗುತ್ತೆ. ಸೊ ಇದನ್ನ ಗ್ಲೋಬಲ್ ಎಪಿಡೆಮಿಕ್ನ ನಾವು ಅದು ಲೈಫ್ ಸ್ಟೈಲ್ ಚೇಂಜಸ್ಸಿಂದ, ಆಹಾರದಿಂದ ಆಗೋದಾಗಲಿ, ತೂಕ ಕಂಟ್ರೋಲ್ ಇಟ್ಕೊಳ್ಳೋದಾಗಲಿ, ಮತ್ತು ಬೇರೆ ಒಬೆಸಿಟಿ ಪರ್ಟಿಕ್ಯುಲರ್ಗೆ ಮೆಡಿಕೇಷನ್ಸ್ ಯೂಸ್ ಮಾಡೋದು, ಮತ್ತು ಒಂದು ಸರ್ಜರಿ ಸಾಕಷ್ಟು ಒಬೆಸಿಟಿ ಪೀಪಲಲ್ಲಿ ಹಾರ್ಟ್ ಸಮಸ್ಯೆನ ಇಂಪ್ರೂವ್ ಮಾಡ್ಬೋದು. ಓಕೆ ಡಾಕ್ಟರ್ ಮಹಾದೇವ್ ಅವರೇ, ಈಗ ಆಗಲೇ ಡಾಕ್ಟರ್ ಮೆನ್ಷನ್ ಮಾಡಿದ್ರು 8 ಗಂಟೆಯ ನಿದ್ರೆ ಬಹಳ ಅವಶ್ಯಕತೆ ಆ್ಯಂಡ್ ಬಾಡಿಗೆ ರೆಸ್ಟ್ ಬೇಕೇ ಬೇಕು ಅಂತ. ಸೊ ಈಗಿನ ಜನರೇಷನಲ್ಲಿ ಆಲ್ಮೋಸ್ಟ್ ಯಾರು ಕೂಡ ಪ್ರಾಪರಾಗಿ 8 hours ಸ್ಲೀಪ್ ಅಂತೂ ಮಾಡೋದಿಲ್ಲ. ಆ್ಯಂಡ್ ಶಿಫ್ಟು ಅದು ಇದು ಅಂತ ಹೇಳಿ ಸ್ಲೀಪ್ ಸೈಕಲ್ ಕೂಡ ಅವ್ರಿಗೆ ಚೇಂಜ್ ಆಗ್ತಾ ಇರುತ್ತೆ. ಇದು ಎಷ್ಟರ ಮಟ್ಟಿಗೆ ಈ ಹಾರ್ಟ್ ಫೇಲ್ಯೂರ್ಗೆ ಲೈಕ್ ಪರಿಣಾಮಕಾರಿಯಾಗಿರುತ್ತೆ, ಆ ಹಾರ್ಟ್ ಫೇಲ್ಯೂರ್ ಕಡೆಗೆ ಅವರನ್ನು ದೂಡ್ತಿರುತ್ತೆ ಅಂತ? ಹೌದು, ಖಂಡಿತ. ಜನರಲಾಗಿ ಮನುಷ್ಯನಿಗೆ ಹೇಗೆ ಒಳ್ಳೆಯ ಆಹಾರ ಮತ್ತು ವ್ಯಾಯಾಮ ಮುಖ್ಯನೋ ಅಷ್ಟೇ ಅದಕ್ಕೆ ಕರೆಕ್ಟಾಗಿ ನಿದ್ದೆ ಮಾಡೋದು ಕೂಡ ಒಂದು ಮಿನಿಮಮ್ 7 to 8 hours ಅಂತ ಹೇಳ್ತೀವಿ, ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾರ್ಮಲಿ ಏನಂತ ಈ ಸ್ಲೀಪ್ ಸೈಕಲಲ್ಲಿ ತುಂಬ ಡೇ ಟೈಮಲ್ಲಿ ಏನು ನಮಗೆ ಸ್ಟ್ರೆಸ್ ಆಗಿರುತ್ತೆ ಹಾರ್ಟ್ಗೆ, ಅದು ನೈಟಲ್ಲಿ ಅವ್ರಿಗೆ BP, ಹೃದಯದ ಬಡಿತ ಮತ್ತು ಬ್ಲಡ್ ಪ್ರೆಷರ್ ಎಲ್ಲ ಕಡಿಮೆ ಆಗುತ್ತೆ. ಅದು ಬಾಡಿನ ಇಂಟರ್ನಲ್ ರಿಪೇರ್ ಮೆಕ್ಯಾನಿಸಮ್. ಯಾರಿಗೆ ಡಿಸ್ಟರ್ಬ್ಡು ಸ್ಲೀಪ್ ಇರುತ್ತೆ, ನಾವು ಈಗಿನ ಪ್ರಪಂಚದಲ್ಲಿ ತುಂಬ ಪ್ರೊಡಕ್ಟಿವಿಟಿ ಜಾಸ್ತಿ ಮಾಡೋದಕ್ಕೆ, ಸಾಧನೆ ಮಾಡೋದಕ್ಕೆ ನಮ್ಮ ನಿದ್ದೆಯನ್ನು ತ್ಯಾಗ ಮಾಡ್ತಾಯಿದ್ದೀವಿ. ಈವನ್ ನಾವು ಆಲ್ಮೋಸ್ಟ್ 3ರಲ್ಲಿ ಒಬ್ಬರು ಒಂದು ಮಿನಿಮಮ್ ಅವರ್ಸ್ ಆಫ್ ಸ್ಲೀಪನ್ನು ಕೂಡ ಅವರು ಮಾಡೋದಿಲ್ಲ. ಇದರಿಂದ ಅವ್ರಿಗೆ ಸ್ಲೀಪ್ ಡಿಪ್ರವೇಷನ್ ಅಥವಾ ಇನ್ಸೋಮ್ನಿಯಾ ಅಂತ ಏನು ಹೇಳ್ತೀವಿ, ಅದರಿಂದ ಅವರಿಗೆ ಬಾಡಿನಲ್ಲಿ ತುಂಬ ಚೇಂಜಸ್ ಆಗುತ್ತೆ. ಈ ಥರ ಡಿಸ್ಟರ್ಬ್ಡ್ ಸ್ಲೀಪಿಂದ ಅವ್ರಿಗೆ ಓವರ್ ಈಟಿಂಗ್ ಆಗುತ್ತೆ, ಸ್ವಲ್ಪ ಹಾರ್ಮೋನಲ್ ಚೇಂಜಸ್ಸಿಂದ. ಅದರಿಂದ ಅವ್ರಿಗೆ ಬಾಡಿ ತೂಕ ಜಾಸ್ತಿ ಆಗುವಂಥದ್ದು ಮತ್ತು ಶುಗರ್ ಬರುವಂಥದ್ದು ಕೂಡ ಜಾಸ್ತಿ ಆಗುತ್ತೆ. ಇಂಟ್ರಪ್ಟೆಡ್ ಸ್ಲೀಪ್ನಲ್ಲಿ ಕೂಡ ಅವ್ರಿಗೆ ಸ್ವಲ್ಪ ಬಾಡಿನಲ್ಲಿ ಸ್ಟ್ರೆಸ್ ಹಾರ್ಮೋನ್ಸ್ ಕೂಡ ಜಾಸ್ತಿ ರಿಲೀಸ್ ಆಗುತ್ತೆ, ಕಾರ್ಟಿಸಲ್ ಅಂತ ಹೇಳ್ತೀವಿ. ಇದರಿಂದ ಕೂಡ ಅವ್ರಿಗೆ ಬ್ಲಡ್ ಪ್ರೆಷರ್ ಕೂಡ ಜಾಸ್ತಿ ಆಗುತ್ತೆ. ಕಾಯಿಲೆಗಳು ಬರ್ತಾ ಇದೆ ನಮಗೆ ಅಂತಂದಾಗ ಸಿಂಪ್ಟಮ್ಸ್ನ ಫೈಂಡ್ ಔಟ್ ಮಾಡೋದು ಜನರಿಗೆ ಕಷ್ಟ ಆಗ್ಬಿಡುತ್ತೆ. ಸೊ ಹಾರ್ಟ್ ಫೇಲ್ಯೂರ್ ಇದೆ ಅಥವಾ ಹಾರ್ಟ್ ಫೇಲ್ಯೂರ್ನತ್ತ ಜನ ಸಾಕ್ತಾ ಇದ್ದಾರೆ ಅಂದಾಗ ಯಾವ ರೀತಿಯ ಒಂದಷ್ಟು ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ಳುತ್ತೆ ಆ್ಯಂಡ್ ಯಾವುದನ್ನು ಜನರು ನೆಗ್ಲೆಕ್ಟ್ ಮಾಡಬಾರ್ದು, ಇಮಿಡಿಯೇಟಾಗಿ ಡಾಕ್ಟರ್ನ ಸೀಕ್ ಮಾಡಬೇಕಾಗತ್ತೆ? ತುಂಬ ಜನರಿಗೆ ಅವ್ರಿಗೆ ಶುಗರ್ ಇರಲಿ ಅಥವಾ BP ಇರಲಿ, ಕೊಲೆಸ್ಟ್ರಾಲ್ ಇರಲಿ ಅಥವಾ ಹಾರ್ಟ್ ಸಮಸ್ಯೆ ಇರಲಿ, ಇಂಥವ್ರಿಗೆ ಹೃದಯ ವೈಫಲ್ಯ ಅಥವಾ ಹಾರ್ಟ್ ಫೇಲ್ಯೂರ್ ಅಂತ ಹೇಳ್ತೀವಿ ಸಿಂಪ್ಟಮ್ಸ್ಗಳು ಸಾಮಾನ್ಯವಾಗಿ ಅವ್ರಿಗೆ ಉಸಿರಾಟಕ್ಕೆ ಸಮಸ್ಯೆ ಆಗುತ್ತೆ. ಓಡಾಡಬೇಕಾದ್ರೆ, ವ್ಯಾಯಾಮ ಮಾಡಬೇಕಾದ್ರೆ ಅಥವಾ ಅಪ್ಪಲ್ಲಿ ಹೋಗಬೇಕಾದ್ರೆ ಅವ್ರಿಗೆ ಸ್ವಲ್ಪ ಸುಸ್ತು ಅನ್ನುವಂಥದ್ದು, ಏನೇ ಕಾರಣ ಇಲ್ಲದೇ ಸುಸ್ತು ಅನ್ನುವಂಥದ್ದು, ಮತ್ತು ಅವರಿಗೆ ಬಾಡಿನಲ್ಲಿ ಫ್ಲೂಯಿಡ್ ಅಕ್ಯುಮುಲೇಷನ್ ಅನ್ನೋದು ಜಾಸ್ತಿ ಆಗುತ್ತೆ. ಅಂಥವರಲ್ಲಿ ಪಾದದಲ್ಲಿ ಓಡಾಡಿದ ಮೇಲೆ ಸಾಯಂಕಾಲದೊತ್ತು ಸ್ವಲ್ಪ ಊತ ಬರುತ್ತೆ. ಇನ್ನೂ ಸ್ವಲ್ಪ ಅಡ್ವಾನ್ಸ್ ಸ್ಟೇಜಲ್ಲಿ ಅವ್ರಿಗೆ ನೇರ ಮನೆಕೊಳ್ಳೋಕ್ಕಾಗಲ್ಲ, ರಾತ್ರಿ ಹೊತ್ತು ತುಂಬ ಕೆಮ್ಮು ಬರ್ತಾಯಿದೆ, ಮತ್ತೆ ಎದ್ದೇಳಬೇಕು, ಮತ್ತು ತುಂಬ ಕುಂತ್ಕೊಂಡೇ ಉಸಿರಾಡಬೇಕು, ಅದು ಅಡ್ವಾನ್ಸ್ ಸ್ಟೇಜಲ್ಲಿ ಹಾರ್ಟ್ ಫೇಲ್ಯೂರ್ ಬರುತ್ತೆ. ಮತ್ತು ತುಂಬ ಅಡ್ವಾನ್ಸ್ ಸ್ಟೇಜಲ್ಲಿ ಅವರಿಗೆ ಎಲ್ಲ ಬಾಡಿನಲ್ಲಿ ಎಲ್ಲ ಕಡೆ, ಹೊಟ್ಟೆನಲ್ಲಾಗ್ಬೋದು, ಮುಖದಲ್ಲಾಗ್ಬೋದು, ಎಲ್ಲ ಕಡೆಯೂ ಬಾಡಿ ಊತ ಜಾಸ್ತಿ ಬರುತ್ತೆ. ಮತ್ತು ಇಂಡೈಜೆಷನ್ನು ಮತ್ತು ಊಟ ಮಾಡೋಕ್ಕಾಗಲ್ಲ, ಆ ಥರನೂ ಆಗುತ್ತೆ. ಇದು ಹಾರ್ಟ್ ಫೇಲ್ಯೂರಲ್ಲಿ ಕ್ಲಾಸಿಕಲ್ ಸಿಂಪ್ಟಮ್ಸ್ ಅಂತೀವಿ. ಒಬ್ಬೊಬ್ಬರಿಗೆ ಎದೆ ಬಿಡ್ತದಲ್ಲಿ ಏರ್ಪೇರ್ ಆಗ್ಬೋದು, ತುಂಬ ಎದೆ ಹೊಡೆತ ಹೊಡ್ಕೊಳ್ಳೋದಾಗ್ಬೋದು. ಮತ್ತು ಯಾರಲ್ಲಿ ಬ್ಲಾಕೇಜಿಂದ ಹಾರ್ಟ್ ಇರುತ್ತೆ ಅಂಥವ್ರು ಕೂಡ ಓಡಾಡಬೇಕಾದ್ರೆ, ಅಪ್ಪಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ಎದೆ ನೋವು ಕೂಡ ಕಾಣಿಸ್ಕೊಳ್ಬೋದು. ಓಕೆ ಡಾಕ್ಟರ್, ಮತ್ತಷ್ಟು ಡೀಟೇಲ್ಸನ್ನು ಕೇಳಿ ತಿಳ್ಕೊತೀನಿ ಈ ಬಗ್ಗೆ ನಿಮ್ಮ ಹತ್ರ. ಅದಕ್ಕೂ ಮುಂಚೆ ಒಂದು ಬ್ರೇಕ್ ತೊಗೊಂಡು ಬರೋಣ. ಡಾಕ್ಟರ್, ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ.